ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಕಾನ್ಸಂಟ್ರೇಷನ್ ಈ ಏಕಾಗ್ರತೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾನು ಒಂದು ಕಥೆಯ ಮೂಲಕ ಪ್ರಾರಂಭಿಸಿ ಮುಂದಿನದನ್ನು ಹೇಳ್ತೇನೆ. ಈ ಏಕಾಗ್ರತೆ ಅನ್ನುವಂಥದ್ದು ತುಂಬ ಅಗತ್ಯವಾದಂತಹ ವಿಷಯ. ಈ ಏಕಾಗ್ರತೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿದರೆ ನಾವು ಯಾವತ್ತೂ ಯಾವುದನ್ನು ಸಾಧಿಸಲು ಸಾಧ್ಯವಿಲ್ಲ. ಹೀಗೆ ಒಂದು ಮನೆ ಇರ್ತದೆ, ಮನೆಯಲ್ಲಿ ಅಪ್ಪ ಅಮ್ಮ, ಒಬ್ಬ ಮಗ ಇರ್ತಾನೆ. ಒಂದು 6ನೇ ಕ್ಲಾಸ್ ಇರ್ಬೋದು. ಅಪ್ಪ ಅಮ್ಮ ಹೇಳ್ತಾರೆ, ಪುಟ್ಟ ನೀನು ದೇವಸ್ಥಾನಕ್ಕೆ ಹೋಗಿ ಬಾ, ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಹಾಕು. ಆ ಮಗು, ಆ ಕಂದಮ್ಮ 6ನೇ ತರಗತಿಯ ಹುಡುಗ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾನಾ ಥರದ ಜನಗಳು ಕೂತಿರ್ತಾರೆ, ನಿಂತಿರ್ತಾರೆ, ಮಾತಾಡ್ತಿರ್ತಾರೆ. ಈ ಹುಡುಗ ಏನು ಮಾಡ್ತಾನೆ, ಅಪ್ಪ ಅಮ್ಮ ಹೇಳಿದ್ದಾರೆ 3 ಪ್ರದಕ್ಷಿಣೆಯನ್ನು ಹಾಕಿ ಬಾ ಅಂತ ಹೇಳಿ 3 ಪ್ರದಕ್ಷಿಣೆಯನ್ನು ಹಾಕ್ತಾನೆ. ಹಾಕಿ ದೇವರಿಗೆ ಕೈ ಮುಗ್ದು ಹೊರಗಡೆ ಬಂದು ಮನೆಗೆ ಬರ್ತಾನೆ. ಮನೆಗೆ ತಲುಪಬೇಕಾದ್ರೆ ಅಪ್ಪ ಅಮ್ಮ ಕೇಳ್ತಾರೆ, ಮಗ, ನಿನ್ನನ್ನು ದೇವಸ್ಥಾನಕ್ಕೆ ಕಳಿಸಿದ್ವಿ, 3 ಪ್ರದಕ್ಷಿಣೆಯನ್ನು ಹಾಕು ಅಂತ ಹೇಳಿದ್ವಿ, ಏನನ್ನು ಬೇಡ್ಕೊಂಡೆ, ಅಥವಾ ದೇವರಿಗೆ ಯಾವ ರೀತಿ ಅಲಂಕಾರವನ್ನು ಮಾಡಿದ್ರು ಅನ್ನುವಂಥದ್ದನ್ನು ಕೇಳ್ತಾರೆ. ಆಗ ಮಗ ಹೇಳ್ತಾನೆ, ಅಪ್ಪ, ನಾನು 3 ಸುತ್ತು ಬಂದಿದ್ದು ಹೌದು. ನಾನು 3 ಸುತ್ತು ಬರಬೇಕಾದ್ರೆ ನನಗೆ ಬೇರೆ ಬೇರೆ ವಿಚಿತ್ರವಾದ ಜನಗಳನ್ನು ನಾನು ನೋಡಿದೆ. ಒಬ್ಬ ಅಜ್ಜ ಅಜ್ಜಿ ಬಂದಿದ್ರು, ತುಂಬ ವಯಸ್ಸಾದವರು. ಅವರು ಒಂದು ಕಡೆ ಮಾತಾಡ್ತಾ ನಿಂತಿದ್ರು. ಅವರ ಪಕ್ಕದ ಮನೆಯವರ ವಿಚಾರ ಮಾತಾಡ್ತಿದ್ರು. ಇನ್ನು ಒಂದು ಹುಡುಗ ಹುಡುಗಿ ಬಂದಿದ್ರು. ಆ ಹುಡುಗ ಒಂದು ಪ್ಯಾಂಟ್ ಹಾಕಿದ್ದ. ಆ ಪ್ಯಾಂಟ್ ಅಲ್ಲಲ್ಲಿ ಹರಿದಿತ್ತು, ಅಂತಹ ಪ್ಯಾಂಟ್ ಹಾಕಿದ್ದ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಹಾಗೆಲ್ಲ ಬರಬಾರ್ದಲ್ವಪ್ಪ ಅಂತ ಕೇಳ್ತಾನೆ ತಂದೆಯನ್ನ. ಇನ್ನೊಬ್ರು ಆಂಟಿ ಬಂದಿದ್ರು. ಅವರು ಏನೋ ನಿಂಬೆ ಹಣ್ಣಿನಲ್ಲಿ ಏನೋ ದೀಪ ಉರಿಸ್ತಿದ್ರು. ಅದನ್ನೆಲ್ಲ ನೋಡಿ ನನ್ನ 3 ಪ್ರದಕ್ಷಿಣೆ ಮುಗೀತು, ಆಮೇಲೆ ನಾನು ಮನೆಗೆ ಬಂದೆ ಅಂತ ಹೇಳ್ತಾನೆ. ಆಗ ಅಪ್ಪ ಅಮ್ಮ ಹೇಳ್ತಾರೆ, ನೀನು ದೇವಸ್ಥಾನಕ್ಕೆ ಹೋಗಿದ್ದು ನಿನಗೆ ಏನು ಬೇಕು ಅದನ್ನು ಬೇಡ್ಕೊಳ್ಳೋದಿಕ್ಕೆ. 3 ಸುತ್ತು ಬಾ ಅಂತ ಹೇಳಿದ್ದು ಅದಕ್ಕೋಸ್ಕರವೇ. ಸರಿ, ಇವತ್ತು ಆಗಿದ್ದಾಯಿತು. ನಾಳೆ ಇನ್ನೊಮ್ಮೆ ನೀನು ದೇವಸ್ಥಾನಕ್ಕೆ ಹೋಗಬೇಕು, ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳ್ತಾರೆ ಅಪ್ಪ ಅಮ್ಮ. ಹಾಗೆ 6ನೇ ಕ್ಲಾಸ್ ಹುಡುಗ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ. ದೇವಸ್ಥಾನಕ್ಕೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹೊರಡ್ತಾನೆ. ಆಗ ಅಪ್ಪ ಅಮ್ಮ ಕರೀತಾರೆ. ಒಂದು ತಟ್ಟೆಯಲ್ಲಿ, ಒಂದು ಕಂಚಿನ ತಟ್ಟೆಯಲ್ಲಿ ಪೂರ್ತಿಯಾಗಿ ತುಪ್ಪನ ಹಾಕಿ ಅವನ ಕೈಯಲ್ಲಿ ಇಡ್ತಾರೆ. ಆಗ ಅವನು ಕೇಳ್ತಾನೆ, ಅಪ್ಪ, ಇದನ್ನು ನಾನು ಏನು ಮಾಡಬೇಕು, ಇದು ಯಾಕೆ ನನಗೆ, ಇದರಲ್ಲಿ ತುಂಬ ಪೂರ್ತಿ ಇದೆ, ಇದು ಚೆಲ್ಬೋದು ನಾನು ಹೋಗಬೇಕಾದ್ರೆ. ಆಗ ಅಪ್ಪ ಅಮ್ಮ ಹೇಳ್ತಾರೆ, ನೀನು 3 ಪ್ರದಕ್ಷಿಣೆ ಹಾಕಬೇಕಾದ್ರೆ ಇದರಿಂದ ಒಂದು ತೊಟ್ಟು ತುಪ್ಪನು ಕೆಳಗಡೆ ಬೀಳಬಾರ್ದು ಅಂತ ಹೇಳ್ತಾರೆ. ಹಾಗೆ 6ನೇ ಕ್ಲಾಸ್ ಹುಡುಗ ಹೋಗ್ತಾನೆ. ಮಾರನೇ ದಿನ ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆಯನ್ನು ಹಾಕ್ತಾನೆ. ಆದರೆ ಹೆಜ್ಜೆ ಹೆಜ್ಜೆಗೂ ಅವನು ಗಮನಿಸಿದ್ದು ಒಂದನ್ನೇ, ಅವನು ಏಕಾಗ್ರತೆಯನ್ನು ಮಾಡಿದ್ದು ಒಂದನ್ನೇ. ಎಲ್ಲಿಯಾದರೂ ನನ್ನ ತಟ್ಟೆಯಲ್ಲಿದ್ದ ಒಂದು ತೊಟ್ಟು ತುಪ್ಪ ಕೆಳಗಡೆ ಬಿದ್ದರೆ ಏನು ಮಾಡುವುದು, ದೇವರು ಶಾಪ ಕೊಟ್ಟರೆ ಅನ್ನುವಂಥದ್ದನ್ನು ತಲೆಯಲ್ಲಿ ಇಟ್ಟುಕೊಂಡು 3 ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಆಗ 3 ಪ್ರದಕ್ಷಿಣೆಯನ್ನು ಹಾಕಿ ಆ ತಟ್ಟೆಯನ್ನು ಪೂಜಾರಿ ಕೈಯಲ್ಲಿ ಕೊಟ್ಟು ಮನೆಗೆ ಹಿಂದಿರುಗ್ತಾನೆ. ಆಗ ಅಪ್ಪ ಅಮ್ಮ ಕೇಳ್ತಾರೆ, ಇವತ್ತು ನೀನು ದೇವಸ್ಥಾನಕ್ಕೆ ಹೋಗಿದ್ದಿ, ಏನನ್ನು ಕಂಡಿ ದೇವಸ್ಥಾನದಲ್ಲಿ? ಆಗ ಮಗ ಹೇಳ್ತಾನೆ, ಅಪ್ಪ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದು ಹೌದು, ಆದರೆ ನೀವು ನನ್ನ ಕೈಯಲ್ಲಿ ಕಂಚಿನ ತಟ್ಟೆಯಲ್ಲಿ ತುಪ್ಪವನ್ನು ಪೂರ್ತಿಯಾಗಿ ತುಂಬಿಸಿ ಕೊಟ್ಟಿದ್ವಿ. ನಾನು ಏನನ್ನು ನೋಡಲಿಕ್ಕೆ ಆಗಿಲ್ಲ. ಯಾಕಂತ ಹೇಳಿದರೆ ಆ ಪೂರ್ತಿ ತುಪ್ಪ ತುಂಬಿದಂತಹ ತಟ್ಟೆಯಿಂದ ಒಂದು ಕೆಳಗಡೆ ಬಿದ್ದರೂ ನಾನು ತುಂಬ ಜಾಗರೂಕತೆಯಿಂದ, ಏಕಾಗ್ರತೆಯಿಂದ ಅದನ್ನು ಗಮನಿಸಿ ನಡಿಬೇಕಾಗ್ತದೆ. ಹಾಗಾಗಿ ನಾನು ಇವತ್ತು ಏನನ್ನು ಗಮನಿಸಲಿಲ್ಲ. ನನ್ನ ಗಮನ ಪೂರ್ತಿ ಎಲ್ಲಿತ್ತು ಅಂತ ಹೇಳಿದರೆ ಆ ಕಂಚಿನ ತಟ್ಟೆಯಲ್ಲಿದ್ದಂತಹ ತುಪ್ಪದ ಮೇಲಿತ್ತು ಅಂತ ಹೇಳ್ತಾನೆ. ಆಗ ಅಪ್ಪ ಅಮ್ಮ ಒಂದು ಸಂದೇಶವನ್ನು ಕೊಡ್ತಾರೆ.
ಮಗ, ನೀನು ಮುಂದಿನ ಜೀವನದುದ್ದಕ್ಕೂ ನಿನ್ನ ಏಕಾಗ್ರತೆ ನಿನ್ನ ಭವಿಷ್ಯದ ಕಡೆ ಇರಬೇಕು. ನೀನು ನಿನ್ನ ಏಕಾಗ್ರತೆಯನ್ನು ಬೇರೆ ಜನರ ಮೇಲೆ ಇಟ್ಟರೆ ನಿನ್ನ ಭವಿಷ್ಯವನ್ನು ನೀನು ಹೇಗೆ ರೂಪಿಸ್ಕೊಳ್ಬೋದು ಅಂತ ಕ್ವಶನ್ ಮಾರ್ಕನ್ನು ಅವನ ತಲೆಯಲ್ಲಿ ತುಂಬ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದರೆ ಏಕಾಗ್ರತೆ ಅನ್ನುವಂಥದ್ದು ತುಂಬ ಅಗತ್ಯವಾದದ್ದು. ನೀವು ಎಲ್ಲೇ ಹೋಗಿ ಏನೇ ಮಾಡಿ, ನೀವು ಅವನೇನು ಮಾಡ್ತಾನೆ, ಪಕ್ಕದ ಮನೆಯವರು ಏನು ಮಾಡ್ತಾರೆ, ಅವನು ತುಂಬ ಶ್ರೀಮಂತ, ಅವನ ಹತ್ರ ಹಣ ಇದೆ, ಅವನಿಗೇನಪ್ಪ, ಅವನು ಜಾಲಿ ಕಾರಲ್ಲಿ ಓಡಾಡ್ತಾರೆ, ನನಗೇನು ಇಲ್ಲ ಅನ್ನುವಂಥದ್ದನ್ನು ಇಟ್ಕೊಂಡ್ರೆ ನೀವು ಯಾವತ್ತೂ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಏಕಾಗ್ರತೆ ಯಾವತ್ತಿದ್ದು, ನೀವು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ನಿಮ್ಮ ಏಕಾಗ್ರತೆ ಯಾವತ್ತಿದ್ದು ನಿಮ್ಮ ಭವಿಷ್ಯದ ಮೇಲಿರಬೇಕು. ನಿಮ್ಮ ಏಕಾಗ್ರತೆಯನ್ನು ನೀವು ಪೂರ್ತಿಯಾಗಿ ನಿಮ್ಮ ಭವಿಷ್ಯದ ಮೇಲಿಟ್ರಿ ಅಂತ ಅಂದ್ಕೊಳ್ಳಿ. ಆಗ ನೀವು ಒಂದು ಎತ್ತರದ ಸ್ಥಾನಕ್ಕೆ ಬರ್ಬೋದು ಅನ್ನುವಂಥದ್ದು ಇಂದಿನ ಒಂದು ವಿಷಯ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಸಣ್ಣದಿನಿಂದ ಅವನ ಅಪ್ಪನ ಜೊತೆ ಕಾರಿದೆ, ಇವನ ಅಪ್ಪನ ಜೊತೆ ಬೈಕ್ ಇದೆ, ನಮ್ಮ ಮನೆಯಲ್ಲಿ ಏನೂ ಇಲ್ಲ, ಅವನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾನೆ, ನಾನು ಕನ್ನಡ ಮೀಡಿಯಮ್ಗೆ ಹೋಗ್ತಾ ಇದ್ದೇನೆ, ಅವನಿಗೆ ಆ IT ಕಂಪ್ನಿಯಲ್ಲಿ ದೊಡ್ಡ MNC ಕಂಪ್ನಿಯಲ್ಲಿ ಜಾಬ್ ಸಿಕ್ತು, ನನಗೆ ಒಂದು ಚಿಕ್ಕದಾದ ಕಂಪ್ನಿಯಲ್ಲಿ ಜಾಬ್ ಸಿಕ್ತು. ಯಾವತ್ತು ನೀವು ಏನನ್ನು ಆಲೋಚನೆ ಮಾಡ್ತೀರಿ ಅಂತ ಹೇಳಿದರೆ, ಇನ್ನೊಬ್ಬ ಹೇಗಿದ್ದಾನೆ, ಅವನು ಹಾಗಿದ್ದಾನೆ, ಅವನು ಹೀಗಿದ್ದಾನೆ, ಅವನು ದಿನಲೂ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾನೆ, ಅವನಿಗೆ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಯಾಕೆ ನೀವು ಅದನ್ನು ಆಲೋಚಿಸಬೇಕು? ಯಾವತ್ತಿದ್ರೂ ನೀವು ನಿಮ್ಮ ಜೀವನದ ಬಗ್ಗೆ ಆಲೋಚಿಸಬೇಕು. ನಾನು ಏನು ಮಾಡಬಹುದು, ನಾನು ಏನನ್ನು ಸಾಧಿಸಬಹುದು, ನಾನು ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದರೆ ನಾನು ಏನನ್ನು ತಿಳ್ಕೋಬೇಕು ಅನ್ನೋಂಥದ್ದನ್ನು ತುಂಬ ಏಕಾಗ್ರತೆಯಿಂದ ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಬೇರೆಯವರ ವಿಚಾರವನ್ನು ಬಿಟ್ಟು ನೀವು ನಿಮ್ಮ ಬಗ್ಗೆ ಅವಲೋಕನ ಮಾಡಿದಾಗ ನೀವು ನಿಮ್ಮ ಜೀವನವನ್ನು ತುತ್ತ ತುದಿಗೆ ತಲುಪಿಸ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ನಿಮಗೆ ಏನು ಅನಿಸ್ತಿದೆ ಅದನ್ನು ಕೆಳಗಡೆ ನಿಮ್ಮ ಬರಹದ ಮೂಲಕ ತಿಳಿಸಿ. ಇದು ಎಲ್ಲರಿಗೂ ಅನ್ವಯವಾಗುವಂತಹ ವಿಷಯ. ಇವತ್ತಿನ ಸಂಚಿಕೆಯಲ್ಲಿ ನಾನು ಇದಿಷ್ಟನ್ನು ಹೇಳಿ, ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದ ಒಳಗೆ ನಿಮಗೆ ಸಿಗ್ತೇನೆ. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.